ಅಸ್ಸಲಾಮುಅಲೈಕುಮ್ ಎಲ್ರಿಗೂ ನಮಸ್ಕಾರ. ನಾನು ನಜೀಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರ ನೈಟ್ ಇದು ಮಾಡೋಣ ಅಂತ ನೆನೆಸಿಟ್ಟಿದ್ದೆ, ಮತ್ತು ಬೇಯಿಸಿ ಕೂಡ ಇಟ್ಟಿದ್ದೆ. ಕರೆಂಟ್ ಹೋಗಿಬಿಡ್ತು, ಮಾಡೋದಕ್ಕಾಗಿಲ್ಲ. ಮತ್ತು ನಾನು ಭಾನುವಾರ ಬೆಳಿಗ್ಗೆ ಮಾಡ್ತಾಯಿದ್ದೆ, ಬೇಯಿಸ್ಬಿಟ್ಟು ಹಾಗೆ ಇಟ್ಟಿದ್ದೆ ಫ್ರೆಂಡ್ಸ್. ನೋಡಿ, ಇದೆಷ್ಟು ಶನಿವಾರದ ಆಗಿರುತ್ತೆ ನೈಟಲ್ಲಿ. ಮತ್ತು ಕರೆಂಟ್ ಬರೋದು ತುಂಬ ಲೇಟ್ ಆಗಿಬಿಡ್ತು, ಅದಕ್ಕೆ ನಾನೇನು ಮತ್ತೆ ವಿಡಿಯೋ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ, ಬೇಯಿಸ್ಬಿಟ್ಟು ಇಟ್ಬಿಟ್ಟಿದ್ದೆ ಹಾಗೆಯೇ. ಮತ್ತು ಇದು ಭಾನುವಾರ ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಲೇಟಾಗಿತ್ತು, ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡೆ. ಅದಾದಮೇಲೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಹಾಗೆ ಎಲ್ಲ ಇಟ್ಬಿಟ್ಟಿದೆ. ಫಸ್ಟ್ ಇದು ಮಾಡ್ಕೊಳ್ಳೋಣ ಸ್ವೀಟ್ ಅಂತ ಹೇಳಿಬಿಟ್ಟು ಮತ್ತು ಒಂದು ವಿಜಿಲ್ ಕೂಗಿಸ್ಕೊಂಡು, ನೋಡಿ ಈ ಥರ ಇದೆ. ಇದು ಕಡಲೆಬೇಳೆ, ಇದು ನೆನೆಸ್ಬಿಟ್ಟು ಬೇಯಿಸ್ಕೊಳ್ಬೇಕು. ಮತ್ತು ಅದನ್ನು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೆ ಮತ್ತೆ ಒಂದು ಸತಿ. ಮತ್ತು ಜಾರಲ್ಲಿ ಹಾಕ್ಬಿಟ್ಟು ಹಾಲು, ಒಂದು ಅರ್ಧ ಲೀಟ್ರ್ ಹಾಲು ಬೇಕು ಅದಕ್ಕೆ. ಇದು ಸ್ವಲ್ಪ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮದುವೆಗಳಲ್ಲೆಲ್ಲ ಸ್ವೀಟ್ ಮಾಡ್ತಾರೆ, ಅದು ಇದು. ನೋಡಿ, ಈ ಥರ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಫಸ್ಟ್ ಟ್ರಿಪ್ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆನಂತರ ಒಂದು 100 ಗ್ರಾಮ್ ಅಷ್ಟು ಖೋವಾ ತೊಗೋಬೇಕು. ಇದು ಮಿಕ್ಕಿದ್ದೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆನೇ ಅದನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದು 100 ಗ್ರಾಮ್ ಖೋವಾ ಇದೆ, ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು. ಇದು ಮಾತ್ರ, ಇದು ನೋಡಿ, ಇದು ಮಿಲ್ಕ್ ನೈಟ್ ಹಾಕೋದಾದರೆ ಇದು ಕಮ್ಮಿ ಮಾಡ್ಕೋಬೇಕು ನೀವು, ಖೋವಾ ಮತ್ತು ಸಕ್ಕರೆನ. ನಾನು ಅದು ಹಾಕ್ತಾ ಇಲ್ವಲ್ಲ, ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿ ಜಾರಲ್ಲಿ ಸೇರಿಸ್ಕೊಂಡು ಇದು ಕೂಡ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಸೇರಿಸ್ಕೋಬೇಕು. ಜಾಸ್ತಿ ತೆಳು ಕೂಡ ಮಾಡಬಾರ್ದು, ಜಾಸ್ತಿ ಗಟ್ಟಿ ಕೂಡ ಮಾಡಬಾರ್ದು, ಮೀಡಿಯಮ್ ಇರಬೇಕು. ಇದು ಮಿಕ್ಕಿದ ಹಾಲು ಕೂಡ ಅದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ. ಸಿಂಪಲ್ ಕೂಡ, ಇದು ಮಾಡ್ಬೋದು, ಈಸಿಯಾಗೇ ಇದೇನೆ ಇದು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ. ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಒಂದೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆ, ನೋಡಿ, ಇದು ಒಂದು ಪಾತ್ರೆ ತೊಗೊಳ್ಳಿ. ಅದು ಒಲೆ ಮೇಲೆ ಇಡಿ. ಮತ್ತು ಅದನ್ನು ಸ್ವಲ್ಪ ಬಿಸಿ ಆದ ಮೇಲೆ ಎಣ್ಣೆ ಹಾಕಿ, ಇದು ತುಪ್ಪ ಹಾಕಿದ್ದೀನಿ ನಾನು. ತುಪ್ಪ ಹಾಕಿದ್ಮೇಲೆ ಇದು ದ್ರಾಕ್ಷಿ, ಗೋಡಂಬಿ ಅದು ಕೂಡ ಕಟ್ ಮಾಡ್ಕೋಬೇಕು. ನೋಡಿ, ಇದು ಇಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದು ತುಪ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಹಾಕ್ಕೋಬೇಕು ಇದರಲ್ಲಿ. ನೋಡಿ, ಇವಾಗ ಬಿಸಿ ಆಗಿದೆ. ಇವಾಗ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆಗಿದ್ಮೇಲೆ ಗೋಡಂಬಿ ಮತ್ತು ಇದು ಬಾದಾಮಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಜಾಸ್ತಿ ಇದಾಗಬಾರ್ದು ಫ್ರೆಂಡ್ಸ್, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಅದು ಎಲ್ಲ ಫ್ರೈ ಆಗಿದ್ಮೇಲೆ ಅದು ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಕಡಲೆಬೇಳೆ, ಅದ್ರ ಸೇರಿಸ್ಕೋಬೇಕು. ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀರೋ ಅಷ್ಟು ಚೆನ್ನಾಗಿ ಇದಾಗುತ್ತೆ. ಮತ್ತು ತಣ್ಣಗಾದ್ಮೇಲೆ ಸ್ವಲ್ಪ ಲೈಟಾಗಿ ಗಟ್ಟಿ ಆಗುತ್ತೆ. ನೋಡಿ, ಇದು 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೋಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವಾಗ ಆಲ್ರೆಡಿ ಆಗಿದೆ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಇಷ್ಟವಾದರೆ ಟ್ರೈ ಮಾಡಿ ನೀವು. ನೋಡಿ, ಈ ಥರ ಇರುತ್ತೆ. ನಾನು ಅದ್ರ ಮೇಲೆ ಸ್ವಲ್ಪ ಹಸಿ ಬಾದಾಮ್ ಕೂಡ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಆದಮೇಲೆ, ತಿಂಡಿ ಎಲ್ಲ ಆದಮೇಲೆ ಮತ್ತು ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಬಟ್ಟೆ ಕೂಡ ಹಾಕಿದೆ ವಾಷಿಂಗ್ ಮಿಷಿನಲ್ಲಿ, ಅದು ಕೂಡ ಒಣಗಾಕಬೇಕು. ಇಷ್ಟೊಂದು ತೊಳೆದಿದ್ದೀನಿ. ಇವಾಗ ಆಚೆ ಹಾಕಿದ್ದೀನಿ ನೋಡಿ. ಇಷ್ಟೊತ್ತು ಕಾಲೇ 1 ಗಂಟೆ ಆಗೋಗಿತ್ತು ಫ್ರೆಂಡ್ಸ್. ಕೆಲಸ ಲೇಟ್ ಆಗಿತ್ತು. ಇವಾಗ
ಮತ್ತು ಇವಾಗ ಸ್ವಲ್ಪ ಜೊತೆ ಮಾತಾಡ್ಕೊಂಡು ಇದ್ದೆ. ಈಗ ನನ್ನ ತಂಗಿ ಮಗ ಇವನು ಇಲ್ಲೇ ಆಟ ಆಡ್ಕೊಂಡಿದ್ದ. ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ. ಏನೋ ಕೇಳ್ತಾ ಇದೆ. ನಾನು ಇಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ರೆ ಅದು ನೋಡಿಬಿಟ್ಟು ಬಿಲಾಲ್ ಅಂತ ಹೇಳ್ತಾ ಇದ್ದಾನೆ. ಮತ್ತು ನಾನು ಅನ್ನ ಮಾಡೋದಕ್ಕೆ ಬಂದೆ. ಮಧ್ಯಾಹ್ನ ಟೈಮ್ ಮತ್ತು ಅವ್ಳಿಗೆ ತಿನ್ನಿಸಿದ್ರೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇರ್ತಾಳೆ ಅಂತ ಬೇಗ ಅನ್ನ ಮಾಡಿಕೊಂಡೆ ನಾನು. ನೋಡಿ, ಅದಾದಮೇಲೆ ಅನ್ನಕ್ಕೆ ಇಟ್ಬಿಟ್ಟು ಕಸ ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ಕೊತಾ ಇದ್ದೆ. ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ನೋಡಿ ಆಟ ಆಡ್ಕೊಂಡಿದ್ದಾಳೆ ನೋಡಿ. ಅಲ್ಲಿ ಬೇಗ ಎಲ್ಲ ಗುಡಿಸಿ ಆಚೆ ಕೂಡ ಹೋಗ್ಬೇಕಾಯ್ತು ಮಡಿವಾಳ ದರ್ಗಾಗೆ. ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಹೊರಟ್ವಿ ನಾವು. ನೋಡಿ, ಇವಾಗ ಗುಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ನಾವು ಹೊರಟ್ವಿ ನೋಡಿ, ದರ್ಗಾಗಂತ ಹೋಗ್ತೀವಿ. ಏನೋ ಫೀವರ್ ಬಂದಿತ್ತು, ಕಮ್ಮಿನೇ ಆಗ್ತಾ ಇರಲಿಲ್ಲ. ಅಂತರ ಹಾಕ್ಸ್ಕೊಂಬರೋಣ ಅಂತ ಹೊರಟ್ವಿ ನಾವು. ಇದಲ್ಲಿ ಹೋದ್ಮೇಲೆ ನೋಡಿ ನಡ್ಕೊಂಡು ಹೋಗ್ತಿದ್ದಾಳೆ. ಫೀವರೇ ಕಮ್ಮಿ ಆಗ್ತಿಲ್ಲ ಫ್ರೆಂಡ್ಸ್. ಅವಳಿಗೆ ಎಷ್ಟು ಸಿರಪ್ ಹಾಕ್ತಾಯಿದ್ದೀನಿ, ಕಮ್ಮಿನೇ ಆಗ್ತಾಯಿಲ್ಲ. ನೋಡಬೇಕು ಏನು, ಮತ್ತೆ ಸಾಯಂಕಾಲ ಹೋಗಬೇಕು. ಇದು ಮಡಿವಾಳ ದರ್ಗಾ ನೋಡಿ. ನಾನು ಪೂರ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲ